ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈರುಳ್ಳಿ ಬಜ್ಜಿಯನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಈರುಳ್ಳಿ ಬಜ್ಜಿಯನ್ನು ಮಾಡೋದಂತ ನೋಡೋಣ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಕಮೆಂಟ್ಸ್ನಲ್ಲಿ ನಮ್ಮ ಈ ರೆಸಿಪಿ ಯಾವ ರೀತಿ ಆಗಿದೆಯಾ ಅಂತ ನಮಗೆ ಕಮೆಂಟ್ಸ್ ಮಾಡಿ ಹೇಳಿ. ಈರುಳ್ಳಿ ಬಜ್ಜಿಗೆ ಒಂದು 5-6 ಈರುಳ್ಳಿ ಬೇಕಾಗುತ್ತೆ. ಮೆಣಸಿನ್ಕಾಯಿ ಸ್ವಲ್ಪ ಬೇಕು, ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬೇಕಾಗುತ್ತೆ. ಮೊದಲಿಗೆ ಈರುಳ್ಳಿಯನ್ನು ಹೆಚ್ಕೊಳ್ಳೋಣ. ಈರುಳ್ಳಿನ ಉದ್ದುದ್ದ ಹೆಚ್ಕೋಬೇಕು, ಯಾಕಂದರೆ ನಾವು ಬಜ್ಜಿ ಮಾಡ್ತಾ ಇದ್ದೀವಲ್ಲ, ಬಾಯಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಈರುಳ್ಳಿ ಬಂದರೆ ಸ್ವಲ್ಪ ಇದಾಗಿರುತ್ತಲ್ಲ, ಅದು ಸ್ವಲ್ಪ ಮತ್ತು 5-6 ಮೆಣಸಿನ್ಕಾಯಿನ ಹೆಚ್ಕೊಳ್ಳೋಣ. ಇಷ್ಟು ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೋಡಾ ಪುಡಿ, ಅಜ್ವಾನ, 1 ಕಪ್ಪು ಕಡಲೆ ಹಿಟ್ಟು, ಮೆಣಸಿನ್ಕಾಯಿ ಆಗಲೇ ಹೆಚ್ಕೊಂಡಿದ್ವಲ್ಲ ಎಷ್ಟು ಬೇಕಾಗುತ್ತೆ, ಆಮೇಲೆ ಕರಿಬೇವು, ಸ್ವಲ್ಪ ಉಪ್ಪು. ಒಂದು ಬಾಣಲೆಯಲ್ಲಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವು, ಅಜ್ವಾನ, ಕಡಲೆ ಹಿಟ್ಟು, ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕಬೇಕು. ಈ ರೀತಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿ ಅಂದರೆ ಸ್ವಲ್ಪ ತೆಳುವಾಗಿಯೂ ಇರಬೇಕು. ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕೋಣ. ನಮಗೆ ಎಷ್ಟು ಬೇಕಷ್ಟು ನೋಡಿ, ಇವಾಗ 2 ಗ್ಲಾಸ್ ಹಾಕೊಳ್ಳೋಣ. ನಮಗೆ ಎಷ್ಟು ಬೇಕು ನೋಡಿ ಆಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ.
चालू कर. ಇದೇ ಥರ ಇನ್ನೊಮ್ಮೆ ಹಾಕಿಕೊಳ್ಳೋಣ. ಈ ಥರ ಕ್ರಿಸ್ಪಿಯಾಗಿ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ. ಈ ಥರ ಈರುಳ್ಳಿ ಬಜ್ಜಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿದೆ. ಈರುಳ್ಳಿ, ಮೆಣಸಿನ್ಕಾಯಿ, ನೋಡಿ ಈ ಥರ ಬಂದಿದೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ಯಾವ ರೀತಿ ಆಗಿದೆ ಅಂತ ನಮಗೆ ತಿಳಿಸಿ. ಹಾಗೇ ನಮ್ಮ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಮತ್ತು ಯಾವ್ಯಾವ ರೀತಿ ಅಡುಗೆ ಹೊಸ ಐಟಮ್ ಮಾಡಬೇಕಂತ ನಮಗೆ ಹೇಳಿ. ನಾವು ಆ ಥರ ಅಡುಗೆಯನ್ನು ನೋಡಿ ನಾವು ಟ್ರೈ ಮಾಡಿ ನಿಮಗೆ ಮಾಡಿ ತೋರಿಸ್ತೀವಿ. ಸಪೋರ್ಟ್ ಮಾಡಿ. ಧನ್ಯವಾದಗಳು.